ಕೆ ಅವರಿಗೆ ಟಗ್ ಆಫ್ ವಾರ್ ನಡೆದ್ಬಿಟ್ಟದ, ಅಡ್ಮಿನಿಸ್ಟ್ರೇಷನ್ ಮೇಲೆ ಹಿಡಿತೂ ಇಲ್ಲ, ಏನಿಲ್ಲ ಅಂತೇಳಿ ಈಗ ಆರೋಪಗಳು ಬರ್ತಾ ಇದ್ದಾವೆ. ಮತ್ತು ಆರೋಪ ಅಲ್ಲ, ಸತ್ಯ ಕನಿ ಕಾಣ್ತಾ ಇದೆ. ಅವ್ರು ತಮ್ಮ ಕುರ್ಚಿ ರಕ್ಷಣೆ ಒಳಗೆ ಈ ಎಲ್ಲ ಒಂದೇನು ಅಧ್ವಾನಗಳಾಗಿದ್ದಾವೆ ಈ ಕ್ಷೇತ್ರದಲ್ಲಿ, ಅದ್ರ ಬಗ್ಗೆ ಇಲ್ಲ. ಅದೇ ಮತ್ತು ಇವರು ತಮ್ಮ ವಾದವನ್ನು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ಕೆಲವೊಂದು 3-4 ಮೀಡಿಯಾಗಳು, ದೊಡ್ಡ ಮೀಡಿಯಾಗಳು, ಇಲ್ಲ ರೀ ಇದು ತಾವಾಗಿ ಮಾಡ್ಕೊಂಡಂಥದ್ದು, ಇದರಲ್ಲಿ ಏನು ಅಂಥದ್ದಿಲ್ಲ, ಹೆಸರು ಗಳಿಸ್ತಾ ಇದ್ದಾರೆ, ಇದೆಲ್ಲ ನಕ್ಸಲೈಟ್ಸ್ ಇದ್ದಾರೆ, ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ. ಮತ್ತು ಅದು ಕೇವಲ ಚಿನ್ನೈನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರು ಉಳಿದ ಬಗ್ಗೆ ಅಲ್ಲ. ಬುರುಡೆ ಗ್ಯಾಂಗು ಅಂತ ಹೊರಟಿದ್ದಾರೆ. ಇಷ್ಟೆಲ್ಲ ಘಟನೆ ಆಗಿ ಇದ್ರ ಬಗ್ಗೆ ಏನ್ರಿ ಸಾಕಷ್ಟು ಆಗ್ತಾವಲ್ಲ ರೀ ಕರ್ನಾಟಕ ತುಂಬ, ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಮತ್ತು ಎಷ್ಟು ಅತ್ಯಾಚಾರ ಆಗೋದಿಲ್ಲಪ್ಪ ಕರ್ನಾಟಕದಲ್ಲೇ ಅಂದ್ರೆ ಅದನ್ನು ತೀರಿಸಿ ಹೊಡೆದು ಬಿಡುವಂಥ ಮಾತಂತ. ಅದಕ್ಕೆ ಕರ್ನಾಟಕದಲ್ಲಿ ಆಗುವ ಅತ್ಯಾಚಾರ ಆಗಲಿ, ಕೊಲೆ ಆಗಲಿ ಅಂತಂದು ಧರ್ಮಸ್ಥಳ ಹೋಲಿಕೆ ಮಾಡಿ ಹಂಗೆಲ್ಲ ನಡೀತಾವೆ ರೀ ಕಾಮನ್ನಾಗೆ ಹಂಗೆ ಮಾತಾಡುವಂಥ ಮೀಡಿಯಾಗಳು ಸಹಿತ ಹೇಳಿದಾವೆ. ಹೀಗಾಗಿ ಇವತ್ತು ಯೂಟ್ಯೂಬರ್ಸ್ಗಳು ನಿಜವಾಗಿಯೂ ಇವತ್ತು ಏನಾದರೂ ಸ್ವಲ್ಪ ಧರ್ಮಸ್ಥಳದ ಇವೇನು ಹತ್ಯಾಕಾಂಡಗಳು, ಅತ್ಯಾಚಾರ ಕಾಂಡಗಳದಾವಲ್ಲ, ಇವೇನಾದರೂ ಸ್ವಲ್ಪ ಚರ್ಚೆ ಆಗ್ತಿದ್ರೆ ಯೂಟ್ಯೂಬರ್ಗಳ ಸತತ ಪ್ರಯತ್ನದಾಗೆ ಇವತ್ತು ಅವ್ರು ಸ್ವಲ್ಪ ಜೀವಂತಿಗೆ ಏನು ಪಡೋದು ವಿನಃ ಇಲ್ಲ ಇಷ್ಟೊತ್ತಿಗೆ ಮುಚ್ಚಿ ಹೋಗ್ತಿತ್ತು ಏನೋ. ಯಾಕಂದರೆ ಇತ್ತೀಚೆಗೆ ನಿಮಗೆ ಗೊತ್ತದ, ಯಾಕಪ್ಪ ಅಂತಂದ್ರೆ ಯಾವುದೇ ಸ್ಟ್ರೈಕ್ ಆಗಲಿ, ಏನೂ ಆಗಲಿ, ಹೋರಾಟಗಳಾಗಲಿ, ಅವುಗಳನ್ನ ಆದಷ್ಟು ಕೋರ್ಟ್ ಮ್ಯಾಟರ್ ಮಾಡಿಕೊಂಡು ಸಾರ್ವಜನಿಕ ತೊಂದರೆ ಆಗ್ತದಪ್ಪ ಅಂತ ಕರ್ಬ್ ಮಾಡುವಂಥ, ಹಿಡಿತಕ್ಕೆ ತರುವಂಥ ಪ್ರಯತ್ನಗಳು ನಡೀತಾ ಇರ್ತಾವೆ. ಹೀಗಾಗಿ ಈ ಕೇಸು ಏನಾಗಬಹುದು ಎಲ್ಲ ಕೇಸುಗಳು ಅನ್ನುವಂಥ ಭಯನೂ ಇತ್ತೀಚೆಗೆ ಕಾಣಲಿಕ್ಕೆ ಶುರುವಾಗಿಬಿಟ್ಟದು ಸಾಮಾನ್ಯವಾಗಿ. ಅದಕ್ಕಾಗಿಯೇ ಇವತ್ತು